ಆರ್ ಯು ಕಮಿಟೆಡ್ ಆ್ಯಂಡ್ ಯುವರ್ ಏಜ್? ಡಿಂಗ್ರಾಣಿ ಅಂತ ಹಾಕೊಂಡಿದ್ದಾಳೆ. ಇದು ಗೆಳತಿ ಅಂತ ಅಂದರೆ ನನ್ನ ಫ್ರೆಂಡು, ಇವಳು ನೆಕ್ಸ್ಟು ನಾನು ಹಾಕ್ಸಿರೋದಕ್ಕೆ ಅವಳು ಎದೆ ಮೇಲೆ ಹಾಕಿಸ್ಲೇಬೇಕು. ಅವರಿಗೆ ಪೇ ಮಾಡ್ತೀರಾ ಎಡಿಟ್ ಮಾಡೋಕೆ? ಅದೇ ಇವಳು ಅವೆಲ್ಲ ಕೇಳಬೇಡಿ, ಓನ್ಲಿ ಎಕ್ಸ್ಪೆಕ್ಟ್ ಫ್ರಮ್ ಮೀ. ನಾನು ತಿರ್ಗಾ ಎಕ್ಸ್ಪೆಕ್ಟ್ ಮಾಡಂಗೆ ಇಲ್ಲ. ನಾನು ಸಹಿಸ್ಕೊತೀನಿ. ಏಯ್ ಮಕ ತೋರಿಸೆ. ಒಂದು ಕಾಲಿಗೆ ಹೀಲ್ಸ್ ಹಾಕ್ಕೊಂಡಿದ್ದಾಳೆ, ಇನ್ನೊಂದು ಕಾಲಿಗೆ ಫ್ಲ್ಯಾಟ್ ಹಾಕ್ಕೊಂಡಿದ್ದಾಳೆ. ಅವಳದು ಕೆಟ್ಟ ಲಾಜಿಕ್ ಹೇಳ. ಈ ಥರ ಹಿಂಗೆ ಇಟ್ಕೊಂಡ್ರೆ ಇವಳು ಕುಳ್ಳ ಆಗ್ತಾಳಂತೆ. ಅವಳು ಗೋಳು ಇಕ್ಕೊಳ್ಳೋದೇ ನನಗೆ ಇಷ್ಟ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ತುಂಬ ದಿನ ಆಗೋಗಿತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ದಳೆ ವೀಡಿಯೋಸ್. ಸ್ವಲ್ಪ ಹುಷಾರಿರಲಿಲ್ಲ ಆ್ಯಂಡ್ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡ್ದಲೇ ಇಷ್ಟು ಈ ಥರ ಆಗಿದೆ. ಆಮೇಲೆ ರೆಸ್ಟ್ ತೊಗೊಳ್ತಾ ಇದ್ದೆ. ಸೊ ಇವತ್ತು ಒಂದು ಸೀರಿಯಸ್ ಆಗಿ ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು 1 ವೀಕ್ ಬ್ಯಾಕ್ ಕ್ವೆಶನ್ ಆನ್ಸರ್ನ ಕೇಳಕ್ಕೆ ಹೇಳಿದ್ದೆ. ಅಂದರೆ ನಮ್ಮಿಬ್ಬರು ಬಾಂಡಿಂಗ್ ಹೇಗಿದೆ, ಏನೇನು ಕ್ವೆಶನ್ಸ್ ಇದೆ, ನಿಮಗೆ ಏನೇನು ಕೇಳಬೇಕು. ಸಾಕಷ್ಟು ಮೆಸೇಜ್ ನೋಡಿದೆ, ತುಂಬ ಇಷ್ಟ ಆಯಿತು ರೆಸ್ಪಾನ್ಸ್ ಮಾತ್ರ. ನಂಗೆ ಗೊತ್ತಿರಲಿಲ್ಲ ಈ ಥರ ಒಂದು ಕ್ವೆಶನ್ಸೂ ಕೇಳ್ಬೋದಾ ಅಂತ. ನಾನು ನೋಡಿದಾಗ ವಾವ್ ಅಂತ ಅನ್ನಿಸ್ತು. ಓಕೆ, ನಮ್ಮಿಬ್ಬರು ಫ್ರೆಂಡ್ಶಿಪ್ ಅಷ್ಟು ಜನ ಇಷ್ಟಪಡ್ತಾರಾ? ಆ್ಯಂಡ್ ನಮಗೆ ಗೊತ್ತೇ ಇಲ್ಲ ಈ ಥರ ಒಂದು ಬಾಂಡಿಂಗ್ ಇದೆ ಹಾಗೆ ಹಿಂಗೆ ಅಂತ. ನಿಮ್ಮ ಕ್ವೆಶನ್ಸಿಗೆ ನಾವಿಬ್ಬರು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಕಣ್ಣು ಒಂಥರ ಮಂಜು ಹಾಕ್ತಿದೆ, ರೆಸ್ಟ್ ತೊಗೋಬೇಕು. ನಮಸ್ಕಾರ ಹೇಳಮ್ಮ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಷನ್. ಸೊ ಫಸ್ಟು ನನ್ನ ಫ್ರೆಂಡ್ ಮೆಸೇಜ್ ಮಾಡಿದಾಳೆ. ಅಂದರೆ ಅವಳು ಕ್ವೆಶನ್ ಕೇಳಿದಾಳೆ, ನೀನು ಯಾಕೆ ಗೋಳು ಇಕ್ಕೊಳ್ಳೋದು ಅವಳನ್ನ ಅಂತ. ನನಗೆ ತುಂಬ ಇಷ್ಟ ಅವಳನ್ನ ಗೋಳು ಇಕ್ಕೊಳ್ಳೋಕ್ಕೆ. ಅದಕ್ಕೆ ಯಾವಾಗ ನೋಡಿದ್ರು ನಾನು ಗೋಳು ಇಕ್ಕೊತೀನಿ. ನನಗೆ ಬೇಜಾರಾದಾಗ ಗೋಳು ಇಕ್ಕೊತೀನಿ, ಖುಷಿ ಆದಾಗಲೂ ಗೋಳು ಇಕ್ಕೊತೀನಿ. ಒಟ್ಟು ಓವರ್ ಆಲ್ ಅವಳು ಗೋಳು ಇಕ್ಕೊಳ್ಳೋದೇ ನನಗಿಷ್ಟ. ಅಂದರೆ ನಾನೊಬ್ಳು ಸಹಿಸ್ಕೊತೀನಲ್ವಾ ಅಂತ ಭಾಳ ಗೋಳು ಇಕ್ಕೋತಾಳೆ ಗೈಸ್. ನಾನು ಪಾಪದ ಹುಡುಗಿ. ಆ ಥರ ಏನಿಲ್ಲ, ಎಲ್ಲರ ಲೈಫಲ್ಲೂ ಒಬ್ಬೊಬ್ಬರು ಇರ್ತಾರೆ. ಅದು ಇದು ಅಯ್ಯಯ್ಯೋ ಅದು ಇದು. ಹೌ ಮೆನಿ ಇಯರ್ಸ್ ಫ್ರೆಂಡ್ಶಿಪ್? ಎಷ್ಟು ವರ್ಷ ಆಯಿತು? 10 years ಪ್ಲಸ್ ಆಗಿದೆ ಗೈಸ್. ನೀನು ಆನ್ಸರ್ ಮಾಡ್ಬೇಕು, ನಾನು ಒಬ್ಬಳೇ ಅಲ್ಲ, ಇಬ್ಬರಿಗೂ ಕೇಳಿರೋದು ಆಯಿತಾ ಗೈಸ್. 10 ವರ್ಷದ ಮೇಲಾಗಿದೆ ನಮ್ಮ ಫ್ರೆಂಡ್ಶಿಪ್. ಅಕ್ಕ ಫೇವ್ರೆಟ್ ಪಿಕ್ ವಿತ್ ಚೇತು ಅಕ್ಕ. ನಾನಿಲ್ಲಿ ಹಾಕಿರ್ತೀನಿ ನಮ್ಮಿಬ್ರದ್ದು ಯಾವ್ದು ಫೇವ್ರೆಟ್ ಬೇಕಂತ. ಓಕೆನಾ? ಟೆಲ್ ಮಿ ಬ್ರೀಫ್ ಅಬೌಟ್ ಯು ಆ್ಯಂಡ್ ಯುವರ್ ಫ್ರೆಂಡ್ ಚೇತು ಫ್ರಮ್ ಸ್ಟ್ರೇಂಜರ್ ಟು ನೌ. ನೀನು ಹೇಳ್ತಾ ಇದ್ನಾ? ಸ್ಟ್ರೇಂಜರ್ ಟು ನೌ. ಸೊ ಬ್ರೀಫಾಗಿ ಹೇಳಬೇಕು ಅಂತ ಅಂದರೆ, ಸ್ಟ್ರೇಂಜರ್ ಆಗಿದ್ದಾಗ ಲೈಕ್ ಸರಿ ಬೈಕೊಂಡು ಓಡಾಡ್ತಾ ಇದ್ದೆ. ಇವಳು ಯಾಕೆ ಹಿಂಗೆ ಆಡ್ತಾಳೆ ಮಂಗ ಥರ, ಎಷ್ಟು ಆ್ಯಟಿಟ್ಯೂಡ್ ಇದೆ ಇವಳಿಗೆ, ಬರೀ ಇದೆ. ಇವ್ರು 3 ಜನ ಇವರು 3 ಜನ ಫ್ರೆಂಡ್ಸ್ ಇದ್ದರು, ಬರೀ ಇವ್ರು 3 ಜನ ತಿರ್ಗಾಡ್ತಾನೆ ಇರ್ತಾರಲ್ಲ, ಹಂಗೆ ಹೆಂಗೆ ಅಂತ ಅಂದ್ಕೊಂಡು ಫುಲ್ ರಾಂಗ್ ಅಸಂಪ್ಷನ್ನಲ್ಲಿದ್ದೆ. ಬಟ್ ಆಫ್ಟರ್ ಬಿಕಮಿಂಗ್ ಫ್ರೆಂಡ್ ಓಕೆ ನನಗೆ ಗೊತ್ತಾಯಿತು, ಒಂದು ಕ್ಲಾರಿಟಿ ಸಿಕ್ತು ದಟ್ ಓಕೆ ನಾವು ಊಹೆ ಮಾಡ್ಕೊಂಡಿದ್ದೆ ಬೇರೆ, ಬಟ್ ರಿಯಲ್ಲಾಗಿ ಅವಳು ಇರೋದೇ ಬೇರೆ ಅನ್ನೋದು ಆಮೇಲಿಂದ ಫ್ರೆಂಡ್ ಆದಮೇಲೆ ಗೊತ್ತಾಯಿತು. ಸೊ ಅದೇ ಸ್ಟ್ರೇಂಜರ್ ಆಗಿದ್ದಾಗ ಹಾಗೆ, ಫ್ರೆಂಡ್ ಆಗಿದ್ದಾಗ ಹೀಗೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಯಾವಾಗ ನೋಡಿದ್ಲು ಜಗಳ ಮಾಡ್ತಿದ್ಲು. ಕ್ಲಾಸಲ್ಲಿ ಜಗಳ ಗಂಟಿ ಅಂತಲೇ ಹೆಸರು ಇಟ್ಬಿಟ್ಟಿದ್ರು. ಸೊ ನಾನು ನೋಡಿದಾಗೆಲ್ಲ ಜಗಳ ಮಾಡ್ತಿದ್ಲು. ಬಾಯ್ಸಿಗೆ ಗರ್ಲ್ಸಿಗೂ ಯಾರಿಗೂ ಬಿಡ್ತಿರಲಿಲ್ಲ. ನಂಗೆ ಹಂಗೆ ಯಾಕೆ ಇವಳ್ದಾಕೆ ಈ ಥರ ಪರ್ಸನ್ನ ಅಂತ ಅಂದ್ಕೊಂಡಿದ್ದೆ. ಬಟ್ ಆದಮೇಲೆ ನಾವು ಇಂಜಿನಿಯರಲ್ಲಿ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ದು. ಸೊ ಆವಾಗ ಕಂಪ್ಲೀಟ್ ಡ್ರಾಸ್ಟಿಕ್ ಚೇಂಜ್ ಆಯಿತು. ಸೊ ಹಿಂಗೆ. ನೆಕ್ಸ್ಟ್, ವಾಟ್ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಬೋತ್ ಆಫ್ ಯು? ಸರ್ಪ್ರೈಸ್! ವೆರಿ ಸೂನ್ ಇನ್ ನೆಕ್ಸ್ಟ್ ವೀಕ್. ಸಾನು ಅಂತೆ, ನೀವಿಬ್ಬರು ಜಗಳ ಆಡೋಕ್ಕೋಸ್ಕರ ಫ್ರೆಂಡ್ ಆಗಿದ್ದ, ರೈಟ್?
ವೆರಿ ಟ್ರೂ, ವೆರಿ ವೆರಿ ಹೌದು, ಟ್ರೂ. ನಾವು ದಿನಕ್ಕೊಂದು 50 ಸರಿ ಜಗಳ ಆಡ್ತೀವಿ, ಲಾಸ್ಟಿಗೆ ಸಮಾಧಾನ ಆಗೇ ಮಲ್ಕೊಳ್ಳೋದು. ನಾವು ಇಲ್ಲಿವರೆಗೂ ಒಂದು ದಿನನೂ ಕ್ಯಾರಿ ಮಾಡಿಲ್ಲ. ಐ ಮೀನ್ ಕ್ಯಾರಿ ಮಾಡಿದ್ದೀವಿ, ಸೊ ಜಗಳನ ಕ್ಯಾರಿ ಮಾಡಿಲ್ಲ. ಇನ್ ಕೇಸ್ ನಾವು ಜಗಳ ಆಡಿಲ್ಲ ಅಂತ ಅಂದ್ರೆ ಓಕೆ ವಿ ಆರ್ ಲೈಕ್ ಅಯ್ಯಯ್ಯೋ ಇವತ್ತು ಜಗಳನೇ ಇಷ್ಟೊಂದು ಆಡಿಲ್ವಲ್ಲ ಒಳ್ಳೆಯವ್ರಾಗ್ಬಿಟ್ವಲ್ಲ ಅಂತ ಹೇಳಿ ಜಗಳ ಮಾಡಬೇಕು. ಸಣ್ಣದಾಗ ಜಗಳ ಮಾಡೇ ಮಾಡ್ತೀವಿ. ಚೈತ್ರ ಅಂತ, ಯಾರು ಬಂದರೂ ಈ ಫ್ರೆಂಡ್ಶಿಪ್ನ ಬಿಟ್ಕೊಡ್ಬೇಡಿ, ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಚೇತುಗೆ ಇರಲಿ. ಅಫ್ಕೋರ್ಸ್ ಹೌದು, ಯಾರು ಬಂದರೂ ನಾವು ನಮ್ಮ ಫ್ರೆಂಡ್ಶಿಪ್ ಯಾರಿಗೂ ಬಿಟ್ಕೊಡಲ್ಲ, ಹೀಗೆ ಮೇಂಟೈನ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವಳ ಬಾಯಿಂದ ಬರ್ತಿಲ್ಲ. ಅಲ್ಲ, ನನ್ನ ಬಾಯಿಂದ ಬರಬೇಕಾ? ಬೇಡ 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 ಬೇಡ. ನಾನು ಹಾಗೆ ಇದ್ದೀನಿ ಗೈಸ್. ನೆಕ್ಸ್ಟ್ ಶೈನಿ ಪ್ರಿನ್ಸಸ್ ಅಂತ, ಓ ಗೆಟ್ ಮ್ಯಾರಿಡ್ ಫಸ್ಟ್, ಡೋಂಟ್ ಸ್ಕಿಪ್ ದಿಸ್ ಕ್ವೆಶನ್. ಗಾಡ್ ನೋಸ್. ಬಟ್ ನಾವು ಅಂದ್ಕೊಂಡಿರೋದು ಚೇತು ಫಸ್ಟ್, ಆಮೇಲೆ ನಾನು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಫಸ್ಟ್ ಆದ ಚೇತುಗೆ ಬೇಜಾರಾಗುತ್ತೆ. ಅದೇ ಸೇಮ್ ನಾನಾದ್ರೂ ಇವಳಿಗೆ ಬೇಜಾರಾಗಲ್ಲ ಅಂತ ಇವಳು ಹೇಳ್ತಿರಲಿಲ್ಲ. ಬಿಕಾಸ್ ಆಸ್ ಗೈಸ್ ಯಾಕೆ ಇಲ್ಲ, ಬೇಜಾರಾಗುತ್ತೆ, ಬಟ್ ಏನೋ ಒಂದು ಚೇತದಾಗಿದ್ರೆ ಒಂದು ಸ್ವಲ್ಪ ನಂಗೆ ಧೈರ್ಯ ಜಾಸ್ತಿ. ಅಂದರೆ ಓಕೆ, ನಾನು ಫಸ್ಟ್ ಹಳ್ಳಕ್ಕೆ ಬಿದ್ಮೇಲೆ ಅವಳು ನೋಡ್ತಾಳೆ ಓಕೆ ಹೆಂಗೆ ಏನು ಅಂತ. ಚೆನ್ನಾಗಿದೆ. ಬಟ್ ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋದು ಫಸ್ಟ್ ನನ್ನ ಮದುವೆ ಆಗಬೇಕು, ಅದಾದಮೇಲಿಂದ ವಿತಿನ್ ಒಂದು 6 ಮಂತ್ಸ್ ಒಳಗಡೆ 6 ಮಂತ್ಸ್ ಅಲ್ಲ, 3 to 4 ಮಂತ್ಸಲ್ಲೇ ಆ ಥರ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ, ದೇವ್ರಿಚ್ಛೆ. ನೆಕ್ಸ್ಟ್ ಪಲ್ಲವಿ ಅಂತ, ಎನಿ ಥರ್ಡ್ ಪರ್ಸನ್ ಕೇಮ್ ಆ್ಯಂಡ್ ಟ್ರೈ ಟು ಬ್ರೇಕ್ ಯುವರ್ ಫ್ರೆಂಡ್ಶಿಪ್. ತುಂಬ ಸಲ ಆಗಿದೆ, ಬಟ್ ನಾವು ಅಲ್ಲಿ ತನಕ ಬಿಟ್ಕೊಂಡಿಲ್ಲ ಅಷ್ಟು. ಅಂದರೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡತ್ತಲ್ಲ ಓಕೆ ಹೆಂಗೆ ಅಂತ, ಸೊ ನಾವು ಆದಷ್ಟು ದೂರ ಇದ್ಬಿಡ್ತೀವಿ. ಸೊ ಮೇನ್ ಬೇಸಿಕ್ ಥಿಂಗ್ ಇಸ್ ಟ್ರಸ್ಟ್ ಅಷ್ಟೇ. ಹೌದು. ಸೊ ಬೇರೆ ಯಾರು ಮೂರನೇ ಪರ್ಸನ್ ಬಂದ್ಬಿಟ್ಟು ಇವಳ ಹತ್ರ ಬಂದ್ಬಿಟ್ಟು ನನ್ನ ಬಗ್ಗೆ ಏನಾದರೂ ಹೇಳೋದು ಹಂಗೇನಾದ್ರು ಮಾಡಿದ್ರೆ ಶಿಲ್ ಜಸ್ಟ್ ಇಗ್ನೋರ್ ಆ್ಯಂಡ್ ಸೇಮ್ ಆ್ಯಸ್ ಮೀ ಅಷ್ಟೇ. ಸೊ ಅದನ್ನು ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡಿದಾಗಲೇ ತಾನೇ ನಾವು ಓಕೆ ಬ್ರೇಕ್ ಆಗೋದು. ಸೊ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಖುಷಿ ದೇವರಾಜು, ಎನಿ ಸೀಕ್ರೆಟ್ಸ್ ಗೊತ್ತಿಲ್ಲದೆ ಇರೋ ಅಂಥದ್ದು? ಅವಳಿಗೆ ಮೇಯ್ನಾಗಿ ಅವಳಿಗೆ ಸೀಕ್ರೆಟ್ ಮೇಂಟೈನ್ ಮಾಡೋಕ್ಕೆ ಬರಲ್ಲ ಆಯಿತಾ. ನನಗಂತೂ ನಾನೇನಾದ್ರು ಪರ್ಟಿಕ್ಯುಲರಾಗಿ ಸೀಕ್ರೆಟ್ ಮಾಡಬೇಕು ಅಂದ್ಕೊತೀನಿ, ಪಟ್ಟನಾಗಿ ಸಿಗಾಕೋತೀನಿ. ಸೇಮ್, ಸಾಕತ್ತಾಗಿ ಕಂಡಿಡ್ಬಿಡ್ತಾಳೆ. ಸೊ ಆಗಲ್ಲ ಇಬ್ಬರಿಗೂ. ಚೇತನ ಟ್ಯಾಟೂ ಗೆಳತಿ, ಟೆಲ್ ಅಬೌಟ್ ಇಟ್ ಪ್ಲೀಸ್ ಅಕ್ಕ, ಇಟ್ ಮೈ ರಿಕ್ವೆಸ್ಟ್. ನಿಮ್ಮ ಫ್ರೆಂಡ್ಶಿಪ್ ಮೇಲೆ ಯಾವುದು ಗೊತ್ತಿಲ್ಲ, ಐ ಡೋಂಟ್ ನೋ, ಏನೋ ಇನ್ಕಂಪ್ಲೀಟ್ ಮೆಸೇಜ್ ಇದೆ. ಬಟ್ ಟ್ಯಾಟೂ ಬಗ್ಗೆ ತುಂಬ ಜನ ಕೇಳಿದ್ರಿ ಗೈಸ್. ಏನಕ್ಕೆ ಚೇತನ ಗೆಳತಿ ಅಂತ ಹಾಕಿ ಅದರದ್ದು ಭೂಮಿ ಸಿಂಬಲ್, ಅರ್ತ್ ಸಿಂಬಲ್ ಹಾಕಿದ್ದಾರೆ ಅಂತ ಇಲ್ಲಿ ಹಾಕ್ಸಿದ್ದಾಳೆ. ಸೊ ಇದು ಸೀಕ್ರೆಟ್ ಗೈಸ್. ಇದು ಗೆಳತಿ ಅಂತ ಅಂದರೆ ನನ್ನ ಫ್ರೆಂಡು, ಇವಳಲ್ಲ. ಆಮೇಲಿಂದ ಇದು ಅರ್ಥ ಅಂತ ಅಂದರೆ ನಾವು ನಿಂತಿರೋದೇ ಭೂಮಿ ಮೇಲೆ, ಸೊ ಅದಕ್ಕೊಂದು ಇಷ್ಟೇ ಗೈಸ್, ಅರ್ಥ ಆಯ್ತಾ? ಇದು ನನ್ನ ಬಗ್ಗೆ ಅಲ್ಲ, ಮುಗೀತು. ಯಾಕೆ ಬಿಲ್ಡಪ್ ಕೊಡ್ತೀವಿ? ಹೋಗಲೇ ಹೋಗು, ಭೂಮಿ ಮೇಲೆ ನಿಂತ್ಕೊಂಡಿದ್ದೀವಿ, ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್. ಸೊ ಸುಮ್ಮನೆ ಅವತ್ತು ಬೇಜಾರಾಗ್ತಾ ಇತ್ತು. ಯಾವಾಗ ಒಂದು ಏಪ್ರಿಲಲ್ಲಿ ಅಂದ್ಕೊತೀನಿ, ಲಾಸ್ಟ್ ಇಯರ್ ಏಪ್ರಿಲಲ್ಲಿ ಏನಕ್ಕೋ ಬೇಜಾರಾಗ್ತಾಯಿತ್ತು ಸಿಕ್ಕಾಪಟ್ಟೆ. ಇವಳೆಲ್ಲೋ ಹೋಗಿದ್ಲು, ಆಮೇಲಿಂದ ನಾನು ಹೋಗಿ ಅವಳು ಬರೋಷ್ಟೊತ್ತಿಗೆ ಈ ಕೆಲಸ ಮಾಡಿಸ್ಕೊಂಬಂದಿದ್ದೆ. ವಿಚ್ ಬೇಸಿಕಲಿ ಓಕೆ ಇವಳು ದೂರ ಹೋಗಿದ್ರು ಇಲ್ಲೇ ಇರ್ತಾಳೆ ಅನ್ನೋದೊಂದು ನನಗೆ ಧೈರ್ಯ ಅಷ್ಟೆ. ಧೈರ್ಯ. ಇವಳು ನೆಕ್ಸ್ಟು ನಾನು ಹಾಕ್ಸಿರೋದಕ್ಕೆ ಅವಳು ಎದೆ ಮೇಲೆ ಹಾಕಿಸ್ಲೇಬೇಕು. ಇಟ್ ಈಸ್ ಮ್ಯಾಂಡಟರಿ. ಖಂಡಿತ ನಾನು ಎಳ್ಕೊಂಡು ಹೋಗಿ ಯಾರು ಹಾಕಿಸ್ತೀನಿ, ಅದಂತೂ ಸತ್ಯ. ನಿಮಗೆ ರಿವೀಲ್ ಮಾಡಿಸ್ತೀನಿ. ಖಂಡಿತ ನಾನು ಮಾಡೇ ಮಾಡ್ತೀನಿ ಗೈಸ್. ಮಾರ್ಕ್ಸ್ ಅಂತೆ, ಚೇತು ನಿಮಗೆ ಕೊಟ್ಟಿದ್ದು ಮೋಸ್ಟ್ ಫೇವ್ರೆಟ್ ಒನ್ ಗಿಫ್ಟ್ ಅಂದರೆ ಯಾವುದು? ಅವಳು ಕೊಡೋ ಗಿಫ್ಟ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಅದರಲ್ಲೂ ನನಗೆ ಫಸ್ಟ್ ಲೆಟರ್ ಕೊಟ್ಟಿದ್ದು ತುಂಬ ಇಷ್ಟ. ಅಂದರೆ ಅವಳು ತುಂಬ ವಿಚಿತ್ರವಾಗಿ, ಲೈಕ್ ಒಂಥರ ಕ್ರಿಯೇಟಿವ್ ಆಗಿ ಲೆಟರ್ಸ್ ಕೊಡ್ತಾಳೆ. ಅವಳೇ ಕೈಯಾರ ಮಾಡಿರೋದು. ಇವಾಗ ನಾವು ಬೇರೆಯಿಂದ ಬೈ ಮಾಡ್ತೀವಿ ಅಥವಾ ಹಂಗೆ ಹಿಂಗೆ, ಬಟ್ ಇವಳು ಏನೂ ಮಾಡಲ್ಲ. ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಲೆಟರ್ಸ್ನ ಬರೀತಾಳೆ. ಅವಳ ಫ್ರೇಮು, ಸೆಂಟೆನ್ಸ್ ಆಗಿರ್ಬೋದು, ತುಂಬ ಮನ್ಸಿಗೆ ನಾಟುತ್ತೆ. ನಂಗೆ ಆ ಥರದ್ದು ತುಂಬ ಇಷ್ಟ. ತುಂಬ ಯಾವ್ದು ಫೇವ್ರೇಟ್? ದುಬೈದು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಅದರದ್ದು ರೋಲ್ ಮಾಡಿಕೊಟ್ಟಿದ್ದಲ್ಲ. ದುಬೈಗೆ ಹೋಗಿದ್ದೆ ಆ್ಯಂಡ್ ಇವಳು ಕರ್ಕೊಂಡು ಹೋಗಿರಲಿಲ್ಲ.
ಸೊ ಆ ಟೈಮಲ್ಲಿ ನನಗೆ ಬಂದ ತಕ್ಷಣ ಒಂದು ಲೆಟರ್ ಕೊಟ್ಟಳು. ಸೊ ಅದು ನಂಗೆ ಇನ್ನೂ ತಲೆಯಲ್ಲಿದೆ, ತುಂಬ ಇದೆ, ಬಟ್ ನಂಗೆ ಪಟ್ ಅಂತ ಬರೋದು ಅದೊಂದು ಲೆಟರು. Swini, how long friendship with you and Chetu, and what did you learn from this friendship and what its importance? ಚೇತು ಇಂದ ನಾನು ಕಲ್ತಿರೋದು ತುಂಬಾ ಇದೆ. ಬಿಕಾಸ್ ಅವಳೊಂಥರ ವಿಚಿತ್ರ, ಲೈಕ್ ವಿಚಿತ್ರ ಅಂತ ಅಂದರೆ ಸ್ವಲ್ಪ ಮೆಚ್ಯೂರ್ಡ್ ಆಗಿರ್ತಾಳೆ, ಯಾರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿದೆ. ಸೊ ಅದರಿಂದ ನಾನು ತುಂಬಾ ಕಲ್ತಿದ್ದೀನಿ. ನಮ್ಮ ಜೊತೆಲಿರೋದು ಬಿಟ್ಟು ಬೇರೆ ಹುಡ್ಕೋಕ್ಕೆ ಹೋಗ್ತೀವಿ, ಬಟ್ ಗೊತ್ತಾದ ಮೇಲೆ, ಆಮೇಲೆ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಆ ಥರ ಡಿಸಿಷನ್ ತೊಗೊಳ್ಳೋದೇ ಬೇಡ. ಅವಳು ನಾನು ಕಂಫರ್ಟೇಬಲ್ ಆಗಿದ್ದೀವಿ ಅಷ್ಟೇ ಗೈಸ್, ಜಾಸ್ತಿ ಹೇಳಲ್ಲ. ಅಯ್ಯಯ್ಯೋ, ಅದೇ ಅವಳು ಫ್ರೆಂಡ್ಶಿಪ್ ಅದೆಲ್ಲ ಹೇಳಾಯಿತು. ವಾಟ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಅಂದರೆ, ಎಲ್ಲರ ಲೈಫಲ್ಲೂ ಫ್ರೆಂಡ್ಶಿಪ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನನ್ನ ಲೈಫಲ್ಲೂ ಕೂಡ ಅಟ್ ದ ಸೇಮ್ ಟೈಮ್. ಬಿಕಾಸ್ ಕಷ್ಟಕ್ಕೆ ಇವಾಗ ಖುಷಿಯಾಗಿದ್ದಾಗ ಯಾರು ಬೇಕಾದ್ರೂ ಇರ್ತಾರೆ. ಇವಾಗ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ಯಾರು ಇರ್ತಾರೆ ಅವ್ರನ್ನ ಇಟ್ಕೋಬೇಕು. ಸೊ ಹಾಗಾಗಿ ಕಷ್ಟ ಕಾಲದಲ್ಲಿ ಭೂಮಿಕಾ ಇದ್ದಾಳೆ ನನ್ನ ಜೊತೆ, ಹಾಗಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ. ಇವಾಗ ನೆಕ್ಸ್ಟ್ ಶ್ರೇಯಾ ಅಂತ. ನೀವು ಚೇತು ಅಕ್ಕ ನೇಮ್ ಏನಂತ ಸೇವ್ ಮಾಡಿದ್ದೀರಾ? ಓಕೆ, ನಾನು ಚೇತು ಅಕ್ಕಗೆ ಏನಂತ ಸೇವ್ ಮಾಡಿದ್ದೀನಿ ಗೊತ್ತಾ? ಗೆಳತಿ. ಅವಳು ಬೇವರ್ಸಿ ಡಿಂಗ್ರಾಣಿ ಅಂತ ಹಾಕೊಂಡಿದ್ದಾಳೆ. ಇವಾಗಲೇ ಚೇಂಜ್ ಮಾಡ್ತೀನಿ. ಇದೆರಡು ನನ್ನ ಫೇವ್ರೆಟ್ ಪಿಕ್. ವಿಚ್ ಈಸ್ ಯುವರ್ ಬಿಗ್ಗೆಸ್ಟ್ ಫೈಟ್ ಆ್ಯಂಡ್ ಹೌ ಡಿಡ್ ಯು ರಿಸಾಲ್ವ್ ಇಟ್? ಪ್ಲೀಸ್ ಆನ್ಸರ್ ದಿಸ್. ಬಿಗ್ಗೆಸ್ಟ್ ಫೈಟ್ ಅಂದರೆ ನಾವು ಯಾವಾಗಲೂ ಆಡ್ತಾನೆ ಇರ್ತೀವಿ, ಅದೆಲ್ಲ ನೆನಪಿರಲ್ಲ. ರೀಸೆಂಟಾಗಿ ನಾನು ಬ್ಯಾಂಗ್ಳೂರಲ್ಲಿ ಮಾಲಲ್ಲಿ ಏನೋಕ್ಕೋ ಚಿಕ್ಕ ಪುಟ್ಟಕ್ಕೆ ನಾವು ದೊಡ್ಡ ವಿಷಯ ತಗೊಳ್ತೀವಿ. ಅಲ್ಲೇನೋ ಜಗಳ ಆಯಿತು ಅಂತ ನಾನು ಮಾಲಿಗೆ ಹೋಗಿದ್ನಲ್ಲ, ಸಿಕ್ಕಾಪಟ್ಟೆ ಶಾಪ್ ಮಾಡಿಬಿಟ್ಟೆ. ಬಟ್ ನಂಗೆ ಇಷ್ಟ ಇಲ್ಲ, ಅದು ತಗೊಂಡೆ. ಸೊ ಆವಾಗ ತುಂಬ ಜಗಳ ಆಯಿತು, ಏನೇನೋ ಆಗಿ ಅಷ್ಟೇ. ದಟ್ ಈಸ್ ಅದು ಫಾರ್ ದ ಫಸ್ಟ್ ಟೈಮ್ ರಾತ್ರಿ ಕೂಡ ಏನು ಕಾಂಪ್ರಮೈಸ್ ಆಗ್ದಲೇ ಮಲ್ಕೊಂಡಿರೋದು. ನಾನು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೀನಿ, ಇವಳು ರೂಮಲ್ಲಿ ಒಬ್ಳನ್ನೇ ಬಿಟ್ಟು ಹೋಗಿದ್ದೀನಿ. ಆದರೂ ರಾತ್ರಿ ಮೆಸೇಜ್ ಮಾಡಿದ್ದೆ ಪುಟ್ಟ. ರಾತ್ರಿ ಮೆಸೇಜ್ ಮಾಡಿದ್ರು ಏನ್ ಚೆನ್ನಾಗಿಲ್ಲ ಅಲ್ಲ. ನೀನು ಡೌರಾಣಿ, ನಾನಲ್ಲ. ನಾನು ರಾತ್ರಿ ಮಾಡ್ಕೊಂಡೆ ಮಲ್ಕೊಂಡಿದ್ದು ಮೆಸೇಜ್ ಮಾಡಿ. ಹಾ ಸರಿ ಆಯ್ತು, ಬೆಳಿಗ್ಗೆ ಬೇಗ ಬರ್ತೀನಿ ಅಂತ ಅಂದಿದ್ದು ನೀನು. ರಾತ್ರಿ ಎಷ್ಟೊತ್ತಿಗೆ? 2 ಗಂಟೆ ಏನೋ ಒಂದು ಗೈಸ್, ಒಟ್ಟು ಮಲಗಿಲ್ಲ ತಾನೇ ಹೊತ್ತು, ಸುಮ್ಮಿರು. ಸಾರ್ಟ್ ಮಾಡ್ಕೊಂಡೆ ಮಲ್ಕೊಂಡಿದ್ದು. ಹೌದು, ಬಿಕಾಸ್ ಇವಳು ಒಬ್ಳನ್ನೇ ಬಿಟ್ಟು ಹೋಗಿದ್ದೆ ನಾನು. ಅದು ನನಗೆ ನೆನಪಿದೆ. ನಿಂಗೆ ನೆನಪಿಲ್ವಾ? ನಾನು ಬಿಟ್ಟು ಹೋಗಿರೋದು. ಪೀಪಲ್ ಇಂದ ದೂರ ಇರಬೇಕು ಅಂತ. ದೂರ ಹೋಗು. ಬೈ ಗೈಸ್, ಬೈ ಟಾಟಾ. ಆಂಟಿ ಬಂದೆ, ಆಂಟಿ ಕರೆದ್ರ? ಬಂದೆ. ಸುಹಾನ ಅಂತೆ. ಚೇತನಾ ಸಿಸ್ ನಿಮ್ಮ ಮನೆಯಲ್ಲಿ ಇರೋದಾ? ಅವ್ರ ಊರು ಯಾವುದು? ನಾನೇನು ಇವಳ ಜೊತೆ ಇರಲ್ಲ ಗೈಸ್. ಅಂದರೆ ಇವಳ ಜೊತೆನೂ ಇರ್ತೀನಿ, ಬಟ್ ಮೇಯ್ನಾಗಿ ನೀವು ವಿಡಿಯೋದಲ್ಲಿ ನಾನು ಇದ್ದೇ ಇರ್ತೀನಲ್ವ, ಅದಕ್ಕೆ ಯಾವಾಗಲೂ ನಾನು ಇಲ್ಲೇ ಇರ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಅವ್ರ ಮನೆ ಇಲ್ಲಿಂದ 10 ಮಿನಿಟ್ಸ್ ಅಷ್ಟೇ. ಬಟ್ ನಾನು ಕಾಲ್ ಮಾಡಿದಾಗ ಬರ್ತೀವಿ. ಅಲ್ಲಿಂದ ಅಲ್ಲಿಗೆ ನಾನು ಅಲ್ಲಿ ಹೋಗ್ತಿರ್ತೀನಿ, ಅವಳು ಇಲ್ಲಿಗೆ ಬರ್ತಾ ಇರ್ತಾಳೆ. ಸೊ ಏನೂ ಆಗಲ್ಲ. ಯಾಕಂದರೆ ಬೇರೆ ಊರಾದರೆ ಹೇಳ್ಬೋದು, ಇಲ್ಲ ಅಲ್ಲ ಮನೆ ಓಡಾಡ್ತಿರ್ತೀವಿ, ನಮ್ಮ ಕೆಲಸ ಇರುತ್ತೆ, ಎಡಿಟಿಂಗ್ ಇರುತ್ತೆ, ವಿಡಿಯೋ ಇರುತ್ತೆ, ಇವಳ ಕೆಲಸ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಲೈಫ್ನ ಮುಂದೆ ತಳ್ತಿದ್ದೀವಿ. ಅಯ್ಯೋ, ಎಂಥ ಎನರ್ಜಿ! ಯಾರು ಏನು ಹುಷಾರಿಲ್ಲ ಅಂತ ಹೇಳ್ತಾರೆ ಈ ಹುಡುಗಿಗೆ. ಇಲ್ಲ, ಆದರೂ ಹುಷಾರಿಲ್ಲ ಗೈಸ್. ನೀವು ದಯವಿಟ್ಟು ಹೆಲ್ತ್ ಬಗ್ಗೆ ಕಾನ್ಷಿಯಸ್ ತಗೊಳ್ಳಿ. ಮಂಗ ಹೇಳೋದು ಇದ್ರೆ ನಿಮ್ಮಾಗಿರ್ಬೇಕು. ಯುವರ್ ಫ್ರೆಂಡ್ಶಿಪ್ ಸೋ ಕ್ಯೂಟ್ ಅಕ್ಕ. ನಿಮಗೆ ಯಾರ್ದು ದೃಷ್ಟಿ ಬೀಳ್ದಲೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಆಫ್ ಸ್ಟೈಲ್. ಐ ಲವ್ ಚೇತನಾ ವೈಟ್ಸ್, ವೆರಿ ಡಿಫ್ರೆಂಟ್. ಹೆಂಗೆ ನಮಗೂ ಫ್ಯಾನ್ಸ್ ಇದ್ದಾರೆ. ಆಯಿತು, ಇಟ್ಕೊಂಡು. Mamata, from 10th I am following you on Instagram now. Me 3rd degree now. Also I am not getting bored. Oh, thank you so much. Mamata ಅವರೇ, ಹೀಗೆ ಸಪೋರ್ಟ್ ಮಾಡಿ, ನಮ್ಮ ಚೇತುಗೂ ಸಪೋರ್ಟ್ ಮಾಡಿ. ಅನು ಪ್ರಾರ್ಥನಾ ಅಂತೆ. ಅಕ್ಕ ನಿಮ್ಮ ಬಾಂಡಿಂಗ್ ನೋಡಿ ತುಂಬ ಖುಷಿ ಆಯಿತು. ಓವರಾಲ್ ಎಲ್ಲ ವಿಷಯಕ್ಕೂ ಸಪೋರ್ಟಿವ್ ಅಕ್ಕ. ಹೌದು,
ನನಗೆ ತುಂಬ ಮೇನ್ ಸಪೋರ್ಟ್ ಅಂದರೆ ಚೇತನ. ಎಲ್ಲೇ ಹೋದರೂ ಏನೇ ಮಾಡಿದ್ರು ಅವಳು ನನ್ನ ಹಿಂದೆ ನಿಂತಿರ್ತಾಳೆ. ಸೊ ಏನೇ ಒಂದು ಮಾಡೋಕ್ಕೋದ್ರೂ ಇಲ್ಲ ನೀನು ಹೋಗು ಅಂತ ನನ್ನ ಮುಂದೆ ತಳ್ಳದೆ ಚೇತನ. ಹಿಂದೆ ಕೂತೆ ಹಂಗಲ್ಲ, ಬಟ್ ಏನೇ ಒಂದು ಒಳ್ಳೆಯ ನಿರ್ಧಾರ ಅಥವಾ ಕೆಟ್ಟ ನಿರ್ಧಾರ ತಗೊಂಡ್ರೂ ಅವಳು ನನ್ನ ಜೊತೆ ಇರ್ತಾಳೆ. ಅದಕ್ಕೋಸ್ಕರ ನಾನು ಇವಳನ್ನ ಇಟ್ಕೊಂಡಿದ್ದೀನಿ. ಅದೇ ಇವಳು ಅವೆಲ್ಲ ಕೇಳಬೇಡಿ, ಓನ್ಲಿ ಎಕ್ಸ್ಪೆಕ್ಟ್ ಫ್ರಮ್ ಮೀ. ನಾನು ತಿರ್ಗಾ ಎಕ್ಸ್ಪೆಕ್ಟ್ ಮಾಡಂಗೆ ಇಲ್ಲ. ಮುಚ್ಚು. ಇದೊಂದು ಸತ್ಯ ಹೇಳ್ತೀನಿ ನೋಡಿ ಗೈಸ್, ಇವಳು ತಪ್ಪು ಮಾಡಿದ್ರು ನಂಗೆ ಗೊತ್ತಿರುತ್ತೆ ಇವಳೇ ತಪ್ಪು ಮಾಡಿರೋದು ಅಂತ. ಆದರೂ ನಾನು ಇವಳಿಗೆ ಸಪೋರ್ಟಿಂಗಾಗಿ ನಿಂತ್ಕೊಂತೀನಿ ಆಯಿತಾ. ಅದೇ ಏನಾದರೂ ನನ್ನ ವಿಚಾರಕ್ಕೆ ಬರಲಿ, ನಾನು ತಪ್ಪು ಮಾಡಿದ್ದೀನಿ ಅಂತ ಇವಳಿಗೆ ಗೊತ್ತಿರಲಿ, ಇವಳು ಪಟ್ಟ ನಂಗೆ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾಳೆ. ಏನು ದೊಡ್ಡ ಇವಳು, ಇದು ಎಂಥ ಕ್ರಾಂತಿಕಾರಿ, ಯಾವಾಗಲೂ ಸತ್ಯದ ಪರ ಇರಬೇಕು ಅನ್ನೋ ಥರ ನನ್ನೇ ಬಿಟ್ಕೊಡ್ತಾಳೆ ಇವಳು. ಸಾಕು ಮುಚ್ಚಿದ, ನಾನು ಏನು ಯಾವತ್ತೂ ಸಪೋರ್ಟ್ ಮಾಡೇ ಇಲ್ಲ. ಸತ್ಯ ಅಂದರೆ ಭೂಮಿಕಾ ಅಂದರೆ ಸತ್ಯ ಅಂತ ಫಾಲೋ ಮಾಡ್ತಿದ್ದಾಳೆ. ನನ್ನ ಬ್ಲಡ್ಡಲ್ಲೇ. ನೆಕ್ಸ್ಟ್ ಯುನಿಕ್ ಅಂತ, ನೀವು ಅವರಿಗೆ ಪೇ ಮಾಡ್ತೀರಾ ಎಡಿಟ್ ಮಾಡೋಕ್ಕೆ? ಕ್ರೇಜಿ ಕ್ವೆಶನ್ ಗೈಸ್. ಅವಳಿಗೆ ನಾನು ಪೇ ಮಾಡಬೇಕಾ? ಬ್ಯಾಂಕ್ ಅಕೌಂಟ್ ನನ್ನ ಕೈಲಿದೆ ಗೈಸ್. ಅವಳೇ ನನಗೆ ಪೇ ಮಾಡ್ತಾಳೆ ಗೊತ್ತಾ ಗೈಸ್. ಅವಳಿಗೆ ಬೇಕಂದಾಗ ನಾನೇ ಕೊಡಬೇಕು ಅವಳಿಗೆ, ಇಲ್ಲ ಅಂದರೆ ಖರ್ಚು ಮಾಡಿಬಿಡ್ತಾಳೆ. ಒಂದು ನಯ ಪೈಸೆ ಉಳಿಸಲ್ಲ, ಅದಕ್ಕೆ ನಾನೇ ಇಟ್ಕೊಂಡಿದ್ದೀನಿ. ಐಶು ಅಂತ ಸೇ ಸಮಥಿಂಗ್ ಅಬೌಟ್ ಚೇತು. ಓ ಗಾಡ್, ಈ ಥರ ಕ್ವೆಶನ್ಸ್ ಯಾಕೆ ಗೈಸ್ ಕೇಳಿದ್ರಿ? ಇವಳ ಬಗ್ಗೆ ಏನು ಹೇಳಿ? ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಇವಳು ನನಗೆ ಸಿಕ್ಕಿದ್ದು ಒಂದು ಬೇರೆ ಫ್ರೆಂಡ್ ಮುಚ್ಚೆ ಅಲ್ಲ, ಇವಳೊಂಥರ ಡಿಫ್ರೆಂಟ್ ಪರ್ಸನ್, ಲೈಕ್ ಒಂಥರ ಟಾಮ್ ಬಾಯ್ ಥರ. ಇವಾಗ ನಾನು ಹುಡುಗಿಯಾಗಿ ಬದಲಾಯಿಸಿರೋದು ಗೈಸ್. ಯಾಕಂದರೆ ಎಲ್ಲ ಹುಡುಗಿರಿಗೆ ಹೆಂಗೆ ಲೈಕ್ ಸ್ಯಾರಿ ಅಂದರೆ ಇಷ್ಟ, ಬಾರ್ಬಿ ಡಾಲ್ಸ್ ಆ ಥರ ಇಷ್ಟ ಆದರೆ ಇವಳಿಗೆ ಎಲೆಕ್ಟ್ರಿಕಲ್ಸ್ ಐಟಮ್ಸು ಅಥವಾ ಕಾರು ಬೈಕ್ಸು ಆ ಥರ ಒಂದು ಪರ್ಸನ್ ಇವಳು. ಸೊ ಇಷ್ಟು ಹೇಳಬಲ್ಲೆ. ಇನ್ನೊಂದು ಹೇಳಿಲ್ಲ, ಏನು ದೇವ್ರು ಕೊಟ್ಟಿರೋ ನನಗೆ ಚೇತನ. ಅವಳಿಲ್ದೇ ಇದ್ರೆ ನಾನು ಲೈಫಲ್ಲಿ ಏನಾಗ್ತಿದ್ನೋ ಗೊತ್ತಿಲ್ಲ. ಅದಕ್ಕಿಂತ ನಾನು ಮೇಲೆ ಹೋಗ್ತಿದ್ದೆ. ಕಾಮಿಡಿ ಮಾಡಬೇಕು, ಈ ಥರ ಕಾಮಿಡಿ ಮಾಡಬಾರ್ದು. ಶ್ರುತಿ ಅವರು, ಹೌ ಯು ಬೋತ್ ಮೆಟ್? ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ನಾನು ಹೇಳ್ತೀನಿ. ಹೇಳಿ. ನಾನು ಇವ್ರ ಹಿಂದೆ ಬೆಂಚಲ್ಲಿ ಕೂರ್ತಾ ಇದ್ದೆ, ಆದರೂ ನಾನು ಇವಳನ್ನ ಮಾತಾಡಿಸ್ತಾ ಇರಲಿಲ್ಲ. ಇವಳು ಫುಲ್ ಉರ್ಕೊಳ್ತಾ ಇದ್ಲು. ಆಮೇಲಿಂದ ಅದೇ ಬೇರೆ ಫ್ರೆಂಡಿಂದ ಇವಳು ಫ್ರೆಂಡ್ ಆಗಿ ಆಮೇಲಿಂದ ಈ ಥರ ಒಂದು ಕಂಟಿನ್ಯೂ ಆಯಿತು. ಬಟ್ ಸ್ಟಾರ್ಟಿಂಗಲ್ಲಿ ನನ್ನ ಕಂಡ್ರೆ ಇವಳಿಗೆ ಆಗ್ತಿರ್ಲಿಲ್ಲ, ಇವಳು ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ. ಅದು ಹೆಂಗೆ ಫ್ರೆಂಡ್ ಆದ್ವಿ ಅಂತ ಇವಾಗಲೂ ಒಂದು ಕ್ವೆಶ್ಚನ್ ಮಾರ್ಕ್. ಬಟ್ ಹೀಗಿದ್ದೀವಿ. ನೆಕ್ಸ್ಟ್ ಜ್ಯೋತಿ ಅಂತ, ಅಕಸ್ಮಾತ್ ಚೇತು ನಿಮಗೆ ಚೀಟ್ ಮಾಡಿದ್ರೆ ಏನು ಮಾಡ್ತೀರಾ? ಚೇತು ಚೀಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಫ್ಕೋರ್ಸ್ ಹೌದು, ಚೀಟ್ ಮಾಡಿದ್ರೆ ನನಗೆ ಅದರದ್ದು ಥಿಂಕೇ ಬರಲ್ಲ. ಸರಿ, ಅದ್ರ ಥಾಟೇ ಬಂದಿಲ್ಲ ನನಗೆ ಇವಳು ಚೀಟ್ ಮಾಡ್ತಾನೆ ಅಂದ ತಕ್ಷಣ ನಂಗೆ ನಗು ಬರುತ್ತೆ. ಇವಳಿಗೆ ಚೀಟ್ ಮಾಡೋಕ್ಕೆ ಗೊತ್ತಿಲ್ಲ. ಇನ್ ಕೇಸ್ ಬಂದ್ರೂ ನಾನು ಸಹಿಸ್ಕೊತೀನಿ. ಏಯ್ ಮಕ ತೋರಿಸೆ. ಡೌ ನಂಬರ್ 1. ನೆಕ್ಸ್ಟ್ ಕೀರ್ತನ ಅಂತ, ಒನ್ಸ್ ಯು ಪೀಪಲ್ ಗೆಟ್ ಮ್ಯಾರಿಡ್ ದೆನ್ ವಾಟ್ ಯು ಗೈಸ್ ವಿಲ್ ಡೂ ವಿತ್ ದ ಪ್ರೊಫೆಷನ್? ಇಂಟ್ರೆಸ್ಟಿಂಗ್. ಬಿ ಆನೆಸ್ಟ್ ಆ್ಯಂಡ್ ಟೆಲ್, ಡೋಂಟ್ ಯು ಗೈಸ್ ಫೀಲ್ ಜೆಲಸಿ at each other at any point of time? ಸಕಲಾಗಿ ಹೇಳಿದ್ದಾರೆ. ಅಫ್ಕೋರ್ಸ್ ಹೌದು, ತುಂಬಾ ಡಿಸ್ಟ್ರ್ಯಾಕ್ಟ್ ಆಗುತ್ತೆ ಇಫ್ ಇನ್ ಕೇಸ್ ಇಬ್ಬರಿಗೂ ಮದುವೆ ಆದರೆ. ಅದಕ್ಕೆ ನಾವು ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಆನೆಸ್ಟಾಗಿ ಹೇಗೆ ಅಂದರೆ, ಹೌದು, ಅವಳು ಮದುವೆ ಆದಮೇಲೆ ಜೆಲಸಿ ಫೀಲ್ ಆಗೇ ಆಗುತ್ತೆ. ಯಾಕಂದರೆ ಇವಾಗ ಪಟ್ಟಂತ ಕಾಲ್ ಮಾಡಿದ ತಕ್ಷಣ ಬರ್ತಾಳೆ, ಅಥವಾ ಇವಳಿಗೇನಾದರೂ ಏನಾದರೂ ಆದರೆ ನಾನು ಬರ್ತೀನಿ. ಸೊ ಈ ಥರ ಒಂದಿದ್ದು ಬಾಂಡಿಂಗು ಮದುವೆ ಆದಮೇಲೆ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗೇ ಆಗುತ್ತೆ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡೋಕ್ಕೆ ಟೈಮ್ ಬೇಕು. ಆ್ಯಂಡ್ ಎಲ್ಲದೂ ಹಿಂಗೆ ಇರಲ್ಲ, ಹಿಂಗೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಸೊ ಆ ಒಂದು ಟ್ರಸ್ಟ್ ಇದೆ. ಓಕೆ, ನಾನು ದೂರ ಹೋದ್ರೂ ಆ ಬಾಂಡಿಂಗ್ ಇಬ್ಬರೂ ಒಂದೇ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರೊಫೆಷನ್ ಬಂದುಬಿಟ್ಟು ಅದಕ್ಕೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೌದು, ಅಂದರೆ ಅದೇ ಕೆಲವೊಂದು ಕ್ವೆಶ್ಚನಿಗೆಲ್ಲ ಮಾತು ಬರಲ್ಲ, ಬೇಜಾರಾಗುತ್ತೆ ಅಷ್ಟೆ.
ವೀಣಾ ಅಂತ, ಹಾಯ್, ನಿಮ್ಮ ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಇದೇ ಥರ ಇರಿ. ಚೇತನಗೆ ಬೇವ್ ಅಂತಿರಲ್ಲ, ಏನು ಬೇವ್ ಅಂದರೆ ಬೇವರ್ಸಿ ಬೇವ್ ಅಂದರೆ ಏನು ಮತ್ತೆ ಅಂದರೆ ಅವಳು ಬೇವಿಗೆ ಎಷ್ಟು ಫ್ಯಾನ್ಸ್ ಆಗಿದ್ದಾರೆ ಗೈಸ್. ಬೇವ್ ಅಂದರೆ ಬೇಬಿ. ಅಯ್ಯೋ ಬೇವು. ನೆಕ್ಸ್ಟ್ ಭೂಮಿ ಅಂತೆ. ಫನ್ನಿ ಮೂಮೆಂಟ್ ಯಾವುದಾದ್ರೂ ನಮ್ಮ ಜೊತೆ ಶೇರ್ ಮಾಡಿ ಚೇತು ಸಿಸ್ಟರ್. ನಿನಗೆ ಕೇಳಿರೋದ್ ಕಡೆ ನೀನೇ ಹೇಳಬೇಕು. ಫನ್ನಿ ಮೂಮೆಂಟ್ ಅಂತ ಅಂದರೆ ಬೆಂಗಳೂರಲ್ಲಿ ಒಂದು ಸತಿ ಏನಾಗಿತ್ತು ಅಂತ ಅಂದರೆ ಎಲ್ಲೋ ಲೈಕ್ ಶಾಪಿಗೆ ಹೋಗಬೇಕಾಗಿತ್ತು. ಬೆಂಗಳೂರಿಗೆ ಹೀಗೆ ಹೋಗಿದ್ವಿ. ನಾನು ಪಾರ್ಕಿಂಗ್ ಇರಲಿಲ್ಲ ಅಂತ ಹೇಳಿ ನಾನು ಅಲ್ಲೇ ಕಾರಲ್ಲಿದ್ದೆ. ಇವಳು ಹೋಗಿ ಬಂದ್ಲು. ವಾಪಸ್ ಬರೋತ್ತಿಗೆ ನೋಡ್ತಿದ್ದೀನಿ ನಾನು, ಒಂದು ಕಾಲಿಗೆ ಒಂದು ಚಪ್ಪಲಿ, ಇನ್ನೊಂದು ಕಾಲಿಗೆ ಇನ್ನೊಂದು ಚಪ್ಪಲಿ. ಅದು ಹೋಗಲಿ, ಎರಡು ಫ್ಲ್ಯಾಟ್ ಆದರೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಒಂದು ಕಾಲಿಗೆ ಹೀಲ್ಸ್ ಹಾಕ್ಕೊಂಡಿದ್ದಾಳೆ, ಇನ್ನೊಂದು ಕಾಲಿಗೆ ಫ್ಲ್ಯಾಟ್ ಹಾಕ್ಕೊಂಡಿದ್ದಾಳೆ. ಅವಳಿಗೆ ಪರಿಜ್ಞಾನನೇ ಇಲ್ಲ. ನಾನು ಹೋಗಿ ಬರೋ ತನಕನೂ ನನಗೆ ಗೊತ್ತಿಲ್ಲ ಇವಳಿಗೆ. ಎಷ್ಟು ಬ್ಲೈಂಡ್ ಅಂದರೆ ನನಗೇನು ಅನ್ಸಲ್ಲ. ಅವಳು ನಗಾಡ್ತಿದ್ದಾಳೆ. ವೈ ಆಮೇಲೆ ಇವರೆಲ್ಲ ಏನು ಅಂದ್ಕೊಂಡ್ರು ಅಂತ ನಾನು ಅದೇ ಕೇಳಿದ್ದು. ಇವಳಿಗೆ ಬಂದಮೇಲೆ 1,000 ಸತಿ ಕೇಳಿದ್ದೀನಿ. ಅಟ್ಲೀಸ್ಟ್ 2 ಫ್ಲ್ಯಾಟ್ ಆದರೆ ಗೊತ್ತಾಗಲ್ಲ, ಒಂದು ಹೀಲ್ಸು ಒಂದು ಫ್ಲ್ಯಾಟು, ಹೌ ಕಮ್ ಇಟ್ ಈಸ್ ಪಾಸಿಬಲ್ ಅಂತ. ಆದರೂ ಫುಲ್ ಬ್ಲೈಂಡಾಗಿ ಹೋಗಿ ಶಾಪ್ ಮಾಡ್ಕೊಂಬಂದಿಯಾಳೆ. ಅದು ಗ್ರೇಟ್ನೆಸ್. ಪಾರ್ಲರಿಗೆಲ್ಲ ಹೋಗಿದ್ದೆ. ಓಕೆ, ನೆಕ್ಸ್ಟು, ಹಾಯ್, ನಿಮ್ಮ ಫ್ರೆಂಡ್ಶಿಪ್ ತುಂಬ ಕ್ಯೂಟ್ ಆಗಿದೆ, ಒಂದು ಹಗ್ ಮತ್ತೆ ಕಿಸ್ ಮಾಡಿ. ಅಯ್ಯೋ ಕಾಪಾಡಿ. ನೋಡಿ ಇಲ್ಲಿ ಮಾರ್ಕ್ ಗೈಸ್, ಮಾರ್ಕ್ ಬರಂಗೆ ಕೊಟ್ಟಿದ್ದೀನಿ ನೋಡಿ. ಹಗ್ ಮಾಡಿ, ಕಿಸ್ ಮಾಡಿ. ಆಯ್ತು ಕಣಮ್ಮ. ವಾಟ್ ಈಸ್ ದ ಒನ್ ಥಿಂಗ್ ಯು ಲವ್ ಅರ್ ಮೋಸ್ಟ್? ಅವಳು ಬಿಡು ಹೆಂಗೆ ಅಂದರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಅದು ನಂಗೆ ತುಂಬ ಇಷ್ಟ. ಏನೇ ಕೆಟ್ಟದಾಗಿರಲಿ, ಏನೇ ಇರಲಿ, ಪಟ್ಟಂತ ಹೇಳ್ತಾಳೆ. ಸೊ ಯಾ. ಇಸ್ ಫೀಮೇಲ್ ಫ್ರೆಂಡ್ಶಿಪ್ ಈಸ್ ಟಾಕ್ಸಿಕ್? ನೋ. ಕ್ರೇಜಿ ಕ್ವೆಶ್ಚನ್. ನೋ, ನೆವರ್. ಈ ಥರ ಫೀಮೇಲ್ ಫ್ರೆಂಡ್ಶಿಪ್ ಇರುತ್ತಲ್ಲ, ಕ್ರೇಜಿಯಾಗಿ ಎಂಜಾಯ್ ಮಾಡ್ಬೋದು, ಗೊತ್ತಾ? ತುಂಬ ಜನಕ್ಕೆ ಟಾಕ್ಸಿಕ್ ಅಂತ ನೋಡೋರಿಗೆ ಅನಿಸುತ್ತೆ. ಎಲ್ಲ ಅಂದರೆ ಹೆಣ್ಮಕ್ಳು ಕಂಡ್ರೆ ಹೆಣ್ಮಕ್ಳಿಗೆ ಆಗಲ್ಲ ಅನ್ನೋದೊಂದು ಸಿದ್ಧಾಂತ ಆ ಥರ ಬಂದುಬಿಟ್ಟಿದೆ. ಬಟ್ ಇಟ್ ಈಸ್ ನಾಟ್ ಟಾಕ್ಸಿಕ್. ಅದನ್ನು ನಾವು ಹೇಗೆ ಕ್ಯಾರಿ ಮಾಡ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಅಷ್ಟೇ. ಬಟ್ ನಮ್ಮನ್ನು ಕೇಳೋದಾದರೆ ಇಟ್ ಈಸ್ ಕೈಂಡ್ ಆಫ್ ಫ್ರೀಡಮ್. ವಿ ಕ್ಯಾನ್ ಗಾಸಿಪ್ ಎನಿಥಿಂಗ್, ಯಾರ ಬಗ್ಗೆನಾದರೂ ಮಾತಾಡ್ಬೋದು. ಆ್ಯಂಡ್ ಓಕೆ, ಸೊ ನಮ್ಮಿಬ್ರಿಗೆ ಗೊತ್ತಿರೋ ಅಂದರೆ ಒಬ್ರಿಗೊಬ್ಬರು ನಾವಿಬ್ಬರು ಮಾತಾಡೋಷ್ಟು ನಾವು ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ. ಈವನ್ ಮನೇಲಿ ಕೂಡ ಮಾತಾಡೋಕ್ಕಾಗಲ್ಲ, ಈವನ್ ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ನಾಟ್ ಟಾಕ್ಸಿಕ್. ಯಾ. ಆರ್ ಯು ಬೋತ್ ಆರ್ ಕಮಿಟೆಡ್ ಆರ್ ಸಿಂಗಲ್? ಡೋಂಟ್ ಮಿಸ್ ದಿಸ್ ಕ್ವೆಶನ್ ಪ್ಲೀಸ್. ನಾವು ಈ ಥರ ಆಡಿದ್ರೆ ನಮಗೆ ಯಾರಾದರೂ ಬೀಳ್ತಾರ? ಸಿಂಪಲ್ ಕ್ವೆಶನ್, ಆದರೂ ಬೀಳ್ತಾರೆ. So let's not answer the question now. Let's skip this. Skip this question. Let's skip this question. ಅಕ್ಕ ನಿಮಗೆ ಅಕ್ಕ ಯಾಕೆ ನಿಮಗೆ ಚೇತನ ಅಕ್ಕ ಅಂದರೆ ಇಷ್ಟ? ನಿಜವಾಗ್ಲೂ ನಂಗೆ ಇಷ್ಟ ಇಲ್ಲ, ನಂಗೆ ಇವಳು ಬೇಡ, ಬಟ್ ಅದು ಇರಬೇಕು ಅಷ್ಟೆ. ಆರ್ ಯು ಕಮಿಟೆಡ್ ಆ್ಯಂಡ್ ಯುವರ್ ಏಜ್ ಎಲ್ಲ ಹೇಳೋಕ್ಕಾಗಲ್ಲ, ಕಮಿಟ್ ಆಗಿಲ್ಲ ಗೈಸ್. ಸುಳ್ಳು ಗೈಸ್. ಗೈಸ್, ಇಷ್ಟೇ ನಮ್ಮ ಸ್ಟೋರಿ ಎಲ್ಲ ಈ ಕ್ವೆಶನ್ ಮೂಲಕ ತಿಳಿಸಿದ್ದೀವಿ. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರ, ಹೆಲ್ಪ್ ಆಗಿರುತ್ತೆ. ಸೊ ಹೀಗೆ ಇರಬೇಕು ಅಂತ ನೋಡಿ ಜಡ್ಜ್ ಮಾಡಬೇಡಿ. ನಿಮಗೆ ಯಾವ ಥರ ಕಂಫರ್ಟೇಬಲ್ ಆಗಿರೋ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಇಂಪಾರ್ಟೆನ್ಸ್ ಕೊಡಿ. ಸುಮ್ಮನೆ ಹಿಂದೆ ಹೋಗಬೇಡಿ. ಅದು ತುಂಬ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇತ್ತೀಚೆಗೆ. ಇವಳಿಗಾಗಲ್ಲ ಗೈಸ್, ಈ ಥರ ಇಟ್ಕೊಂಡು ಇರಿಟೇಟ್ ಆಗುತ್ತೆ. ಅವಳದು ಕೆಟ್ಟ ಲಾಜಿಕ್ ಹೇಳ, ಈ ಥರ ಹಿಂಗೆ ಇಟ್ಕೊಂಡ್ರೆ ಇವಳು ಕುಳ್ಳ ಆಗ್ತಾಳಂತೆ. ವಾಟ್ ಕೈಂಡ್ ಆಫ್ ಲಾಜಿಕ್? ಅದಕ್ಕೆ ನಾನು ಜಾಸ್ತಿ ಅವಳಿಗೆ ಇಷ್ಟ ಇಲ್ಲದೆ ಇರೋದೇ ಮಾಡೋದು. ಹೇಳು ಹೇಳು. ಇಲ್ಲ ಹೇಳು ಈ ಥರ ನಾಟಕ ಆಡ್ತಾಳೆ ಗೈಸ್. ಸೊ ಯಾ, ನಾವಿಬ್ಬರು ಏನು ಸಾಚ ಅಲ್ಲ, ಸಖತ್ತಾಗಿ ಜಗಳ ಆಡ್ತೀವಿ ಆ್ಯಂಡ್ ಹಾಗೆ ಒಂದಾಗ್ತೀವಿ, ಅದು ಬೇರೆ ಪ್ರಶ್ನೆ. ಅದು ಯಾವುದೇ ಒಂದು ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ ನಿಲ್ಲಬೇಕು ಅಂದರೆ ಬೇಸಿಕ್ ಅದಕ್ಕೆ ಏನು ಬೇಕು? ಟ್ರಸ್ಟ್. ಆ ಒಂದು ಟ್ರಸ್ಟ್, ಆ ಒಂದು ನಂಬಿಕೆ ನಮ್ಮಿಬ್ಬರಲ್ಲಿದೆ.
ಸೊ ಮೂರನೇ ಅವ್ರು ಬಂದು ನಮ್ಮ ಬಗ್ಗೆ ಹೇಳೋದನ್ನ ನಾವು ಎಂಟರ್ಟೈನ್ ಮಾಡಲ್ಲ. ಸೊ ನೀವು ಕೂಡ ಹಾಗೆ ಮಾಡಿದ್ರೆ ಯು ಕ್ಯಾನ್ ಸಸ್ಟೈನ್ ಇನ್ ಎನಿ ರಿಲೇಷನ್ಶಿಪ್ ಆರ್ ಫ್ರೆಂಡ್ಶಿಪ್ ಅಷ್ಟೆ. ಸೊ ಎಸ್, ಹೀಗೆ ನೀವು ನಮಗೆ ಸಪೋರ್ಟ್ ಕೊಟ್ಟರೆ ಇನ್ನು ಸಾಕಷ್ಟು ವೀಡಿಯೋಸು ವ್ಲಾಗ್ಸು ನಾವಿಬ್ಬರು ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಅಷ್ಟು ಹುಷಾರಾಗಕ್ಕೆ ಹೇಳಿ. ಹುಷಾರು ಬೇಗ ಆಗ್ತೀನಿ ಗೈಸ್. ಆಲ್ರೆಡಿ ಆಗಿದ್ದೀನಿ, ಮಕ್ಕ ಆಗಿದ್ದಾಳೆ ಆ್ಯಕ್ಟಿವ್ ಆಗಿದ್ದೀನಿ. ಅಯ್ಯಯ್ಯೋ ಹಾಗೆ ನನ್ನ ಚಾನಲ್ ಹೋಗಾಯ್ತು ನೀವು ಆಂಟಿ ಬಂದು ಹೋಗು, ಮುಗೀತು ಗೈಸ್. ಜೊತೆ ಹೋಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್.